ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಾಪಾ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅಪ್ಪ, ಅಲ್ಲ ನೀವಿಬ್ರು ರಾತ್ರಿ ಊಟ ಮಾಡ್ದೇನೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಲ್ಲ, ಯಾಕೆ? ಹ್ಞೂ ಪಾಪ, ನಿದ್ದೆ ಬಂದಿದ್ದೆ ಗೊತ್ತಾಗ್ಲಿಲ್ಲ. ನೀವು ಬರ್ತೀರಾ, ನಾವೆಲ್ಲ ಕುತ್ಕೊಂಡು ಒತ್ತಿಗೆ ಊಟ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾವು ಹಂಗೆ ನಿದ್ದೆ ಮಾಡ್ಬಿಟ್ವಿ. ಅದಕ್ಕೆ ಈಗ ಹಾಲು ತಂದಿದ್ದೀನಿ, ಕುಡೀರಿ. ಪಪ್ಪ, ಹಾಲು ಯಾಕೆ ಪಪ್ಪ ಕುಡಿಬೇಕು? ಯಾಕೆ ಅಂದ್ರೆ ಮೂಳೆ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಬೇಗ ಬೇಗ ಬೆಳಿತೀರಾ, ಅದಕ್ಕೆ. ಪಪ್ಪ, ನಾವು ಹಾಲು ಕುಡಿಬೇಕಂದ್ರೆ ನೀವು ಕತೆ ಹೇಳ್ಬೇಕು. ನೀವು ಕತೆ ಹೇಳಿದ್ರೆ ಮಾತ್ರ ನಾನು ಹಾಲು ಕುಡಿಯೋದು. ಅಲ್ಲ, ಮಲಗೋದಕ್ಕೆ ಕತೆ ಹೇಳಬೇಕು ಕೇಳಿದ್ದೀನಿ, ಈಗ ಹಾಲು ಕುಡಿಯೋದಕ್ಕೂ ಕತೆ ಹೇಳ್ಬೇಕಾ? ಅಲ್ರೋ, ಎಲ್ಲದಕ್ಕೂ ಕತೆ ಕೇಳಿದ್ರೆ ನಾನು ಎಲ್ಲಿಂದ ತರಲಿ? ನನ್ನ ಹತ್ರ ಸ್ಟಾಕಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಆಹಾ, ನಿಮ್ಮ ಮಮ್ಮಿ ಬಂದ್ರು ನೋಡಿ, ಅವರು ಕತೆ ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಅವ್ರ ಹತ್ರ ಕತೆಗಳ ಸ್ಟಾಕ್ ತುಂಬಾ ಇದೆ, ವೆರೈಟಿ ಕತೆ ಇದೆ. ಕೇಳಿ ಅವ್ರನ್ನೇ. ಏನ್ ಕಥೆ? ಏನಿಲ್ಲ, ಹಾಲು ಕುಡಿಯೋದಕ್ಕೆ ಕತೆ ಹೇಳ್ಬೇಕಂತೆ. ನಮ್ಮ ಕತೆ ಹಿಂಗಾಗಿದೆ, ನೀವೇನಾದ್ರೂ ಮಾಡಿ. ಇದೊಳ್ಳೆ ಕಥೆ ಆಯ್ತಲ್ಲ. ಮಲಗಕ್ ಮುಂಚೆ ಕಥೆ, ಹಾಲು ಕುಡಿಬೇಕಂದ್ರೆ ಕಥೆ ಗೀತೆ ಏನಿಲ್ಲ. ಸುಮ್ಮನೆ ಹಾಲು ಕುಡಿ, ತಗೊಳ್ಳಿ. ಗುಡ್. ಸಾರಿ ಮಕ್ಕಳ, ನೆನ್ನೆ ನಾನು ಆಫೀಸಿಂದ ಬರೋದು ಲೇಟ್ ಆಯ್ತು. ಪರವಾಗಿಲ್ಲ ಪಪ್ಪ, ಆದ್ರೆ ಒಂದೊಂದ್ಸತಿ ನೀವು ನನ್ನ ಜೊತೆನೇ ಇರ್ಬೇಕು ಅಂತ ಅನ್ಸುತ್ತೆ. ಹೌದು ಪಪ್ಪ, ನಾವು ಮೊದಲು ಓಟಾಟದಲ್ಲಿ ಇರ್ಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ, ಎಲ್ಲಾದ್ರೂ ಕರ್ಕೊಂಡು ಹೋಗ್ತಿದ್ರಿ, ಮತ್ತೆ ಆಟ ಆಡಿಸ್ತಿದ್ರಿ. ಈಗ ಯಾವ್ದಕ್ಕೂ ಟೈಮ್ ಇಲ್ಲ ನಿಮ್ಗೆ. ಪಪ್ಪ, ಮನೆ ಇದೆ, ದೊಡ್ಡ ಕಾರ್ ಇದೆ, ಎಲ್ಲ ಇದೆ, ಆದ್ರೆ ನೀವಿಲ್ಲ ಅನ್ನೋದು ಬೇಜಾರು. ಕರೆಕ್ಟ್ ಪುಟ್ಟ, ಬಟ್ ಏನ್ ಮಾಡಕ್ಕಾಗುತ್ತೆ? ಲೈಫ್ ಅಂದ್ರೆ ಹಾಗೇನೆ, ಇರೋದನ್ನ ಬಿಟ್ಟು ಇಲ್ದಿರೋ ಕಡೆನೆ ಮನ್ಸೋಗುತ್ತೆ. ನೀ ಹೇಳಿ ಸರಿ, ಇನ್ಮೇಲೆ ನಾನು ಸಾಧ್ಯ ಆದಷ್ಟು ನಿಮ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಓಕೆನಾ? ಓಕೆ ಪಪ್ಪ. ಓಕೆ ಪಪ್ಪ. ಪಪ್ಪ ಪ್ರಾಮಿಸ್ ಮಾಡಿದಾಯ್ತು. ಆ ಖುಷಿಗೆ ಹಾಲು ಫುಲ್ಲು ಬೇಗ ಕುಡಿದು ಖಾಲಿ ಮಾಡ್ಬೇಕು, ಸರಿನಾ? ಬರ್ತೇನೆ. ಪಪ್ಪ, ನಮಗ್ ಗೊತ್ತು ಪಪ್ಪ, ನೀವು ನಮ್ಮ ಎಷ್ಟು ಲವ್ ಮಾಡ್ತೀರಾ ಅಂತ. ಹೌದಾ? ಅದೇನ್ ಗೊತ್ತು? ಪಪ್ಪ, ಅದು ನಾವು ನೆನ್ನೆ ನಿಮ್ ಡೈರಿ ಓದಿದ್ವಿ. ಹೌದು ಪಪ್ಪ, ಅದ್ರಿಂದ ನನಗೆ ಎಲ್ಲ ಗೊತ್ತಾಯ್ತು. ಮಕ್ಕಳ, ಹಾಗೆಲ್ಲ ಮಾಡಬಾರ್ದು, ತಪ್ಪಲ್ವಾ? ಪಪ್ಪ, ಡೈರಿ ಓದೋದು ತಪ್ಪು, ಆದ್ರೆ ನಿಮ್ ಲೈಫಲ್ಲಿ ಏನ್ ನಡೆದಿದೆ ಅಂತ ಗೊತ್ತಾಗ್ಬೇಕಲ್ವಾ ಪಪ್ಪ, ಅದಕ್ಕೆ ಓದಿದ್ದು.